ರಷ್ಯಾದ ಮೇಲೆ ಸ್ಯಾಂಕ್ಷನ್ ಜಾರಿಗೊಳಿಸಲಾಗಿದೆ, ಸಿರಿಯಾದ ಮೇಲೆ ಸ್ಯಾಂಕ್ಷನ್ ಜಾರಿಗೊಳಿಸಲಾಗಿದೆ, ಇರಾನ್ ಮೇಲೆ ಸ್ಯಾಂಕ್ಷನ್ ಜಾರಿಗೊಳಿಸಲಾಗಿದೆ ಎಂದು ನೀವು ಕೇಳಿರಬಹುದು, ಓದಿರಬಹುದು. ಆದರೆ ಭಾರತ ಯಾವ ಯಾವ ದೇಶದ ಮೇಲೆ ಮುಂದೆ ನಿಂತು ಸ್ಯಾಂಕ್ಷನ್ ಜಾರಿಗೊಳಿಸಿದೆ ಎಂದು ತಿಳಿದಿದೆಯೇ? ಹೌದು, ಭಾರತ ದಕ್ಷಿಣ ಆಫ್ರಿಕಾ ಮತ್ತು ಫಿಜಿ ದೇಶದ ಮೇಲೆ ಮುಂದೆ ನಿಂತು ಸ್ಯಾಂಕ್ಷನ್ ಜಾರಿಗೊಳಿಸಿದೆ. 1948ರಿಂದ 1994 ತನಕ ಆಫ್ರಿಕಾವು ವರ್ಣಭೇದ ನೀತಿಯೊಳಗೆ ಸಿಲುಕಿತ್ತು. 1948ರಲ್ಲಿ ಬಿಳಿಯರು ವರ್ಣಭೇದ ನೀತಿಯನ್ನು ಮೊದಲು ಅಸ್ತಿತ್ವದಲ್ಲಿರುವ ಜನಾಂಗೀಯ ತಾರತಮ್ಯ ಕಾನೂನುಗಳ ವ್ಯವಸ್ಥಿತ ವಿಸ್ತರಣೆಯಾಗಿ ಪರಿಚಯಿಸಿದರು. ಏನಿದು ವರ್ಣಭೇದ ನೀತಿ? ವರ್ಣಭೇದ ನೀತಿಯು ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗೀಯವಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯಾಗಿದ್ದು, ಅದು ರಾಷ್ಟ್ರದ ಜನಸಂಖ್ಯೆಯನ್ನು ಬಿಳಿ ಮತ್ತು ಬಿಳಿಯೇತರ ಎಂದು ಪ್ರತ್ಯೇಕಿಸಲು ಒತ್ತಾಯಿಸಿತು ಹಾಗೂ ದಕ್ಷಿಣ ಆಫ್ರಿಕಾದ ಬಿಳಿಯರಲ್ಲದವರಿಂದ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು. ಬಿಳಿಯರಿಗೆ ಬೇರೆಯೇ ವ್ಯವಸ್ಥಿತ ವಾಸಿಸುವ ಸ್ಥಳಗಳನ್ನು ನಿರ್ಮಿಸಿದ್ದರು. ಜನರನ್ನು ಬಿಳಿಯರು, ಕರಿಯರು, ಬಣ್ಣದವರು ಮತ್ತು ಇತರರು ಎಂದು ವಿಂಗಡಿಸುತ್ತಿದ್ದರು. ಪ್ರತ್ಯೇಕ ಶಾಲಾ, ಕಾಲೇಜು, ಇತರ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸಾರಿಗೆಗಳನ್ನು ಶುರು ಮಾಡಿದ್ದರು. ಅಲ್ಲಿನ ಮೂಲ ಜನಾಂಗೀಯರಿಗೆ ಆಸ್ತಿ ಅಥವಾ ಜಾಗವನ್ನು ಬಾಡಿಗೆಗೆ ಪಡೆದುಕೊಳ್ಳಲು ಕೂಡ ಅವಕಾಶವಿರಲಿಲ್ಲ. ಸಂಘಟನೆಗಳನ್ನು ಮಾಡುವುದು ಮತ್ತು ಪ್ರತಿಭಟನೆ ಆಯೋಜಿಸುವುದನ್ನು ನಿರ್ಬಂಧಿಸಿದ್ದರು. ಅಂತರ್ಜನಾಂಗೀಯ ಮದುವೆ ಕಾನೂನುಬಾಹಿರವಾಗಿತ್ತು. ದಕ್ಷಿಣ ಆಫ್ರಿಕಾದ ಸರಕಾರವು ಬಿಳಿಯರ ಕೈಯಲ್ಲಿತ್ತು. ಭಾರತವು ಆಫ್ರಿಕಾ ಖಂಡದ ದೇಶಗಳಿಗೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಲು ಸಹಾಯ ಮಾಡಿತ್ತು. ವರ್ಣಭೇದ ನೀತಿಯ ವಿರುದ್ಧ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ಹೋರಾಟಕ್ಕೆ ಭಾರತೀಯರು ಕೊಡುಗೆ ಕೊಟ್ಟಿದ್ದಾರೆ. ಭಾರತ ಸರ್ಕಾರವು ವರ್ಣಭೇದ ನೀತಿಯ ದಕ್ಷಿಣ ಆಫ್ರಿಕಾದ ಸರ್ಕಾರದ ಬಗ್ಗೆ ಬಹಿರಂಗವಾಗಿ ಟೀಕಿಸುತ್ತಿತ್ತು. ರಾಜತಾಂತ್ರಿಕ ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಿರಾಕರಿಸಿತ್ತು. ಭಾರತದ ಬೆಂಬಲವು ದಕ್ಷಿಣ ಆಫ್ರಿಕಾ ಮತ್ತು ಇತರೆ ಆಫ್ರಿಕನ್ ದೇಶಗಳಲ್ಲಿ ಸದ್ಭಾವನೆಯನ್ನು ಹುಟ್ಟುಹಾಕಿತ್ತು. ಭಾರತವು ವರ್ಣಭೇದ ನೀತಿಯ ದಕ್ಷಿಣ ಆಫ್ರಿಕಾದ ಸರ್ಕಾರದ ಜೊತೆ ವ್ಯಾಪಾರವನ್ನು ಕಡಿತಗೊಳಿಸಿ 1946ರಲ್ಲಿ ಸ್ಯಾಂಕ್ಷನ್ ಜಾರಿಗೊಳಿಸಿದ ಮೊದಲ ದೇಶ ಎಂದು ಹೇಳಬಹುದು. ನಂತರ ರಾಜತಾಂತ್ರಿಕ, ವಾಣಿಜ್ಯ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲೂ ನಿರ್ಬಂಧ ಹೇರಲಾಯಿತು. ಮುಂದೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಯಾಂಕ್ಷನ್ ಜಾರಿಗೊಳಿಸುವಂತೆ ಒತ್ತಾಯಿಸುವ ಕೆಲಸವನ್ನು ಮಾಡಿತು ಮತ್ತು ಯಶಸ್ವಿಯಾಯಿತು. ಹೋರಾಟಕ್ಕೆ ಬೇಕಾದ ಹಣಕಾಸು ಸಹಾಯಕ್ಕೆ ಫಂಡ್ ಕಲೆಕ್ಷನ್ ಮಾಡುವಲ್ಲಿ ಮುಂಚೂಣಿಯಲ್ಲಿತ್ತು. ಆಗಿನ ದಕ್ಷಿಣ ಆಫ್ರಿಕಾದ ಸರ್ಕಾರ ಮತ್ತು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆಗಿನ ಮಾತುಕತೆಗಳ ನಂತರ ಮೇ 1993ರಲ್ಲಿ ಜೊಹಾನ್ಸ್ಬರ್ಗ್ನಲ್ಲಿ ಸಾಂಸ್ಕೃತಿಕ ಕೇಂದ್ರವನ್ನು ತೆರೆಯುವುದರೊಂದಿಗೆ 4 ದಶಕಗಳ ನಂತರ ದಕ್ಷಿಣ ಆಫ್ರಿಕಾದೊಂದಿಗಿನ ಭಾರತದ ಸಂಬಂಧವನ್ನು ಪುನಃಸ್ಥಾಪಿಸಲಾಯಿತು. ದಕ್ಷಿಣ ಆಫ್ರಿಕಾದೊಂದಿಗೆ ಸಂಪೂರ್ಣ ರಾಜತಾಂತ್ರಿಕ ಮತ್ತು ದೂತಾವಾಸ ಸಂಬಂಧಗಳನ್ನು ಸ್ಥಾಪಿಸುವ ಒಪ್ಪಂದಕ್ಕೆ 22 ನವೆಂಬರ್ 1993ರಂದು ಆಗಿನ ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ಪಿಕ್ ಬೋಥಾ ಅವರು ಭಾರತಕ್ಕೆ ಭೇಟಿ ನೀಡಿದಾಗ ಸಹಿ ಹಾಕಲಾಯಿತು. ನಂತರ ಜೊಹಾನ್ಸ್ಬರ್ಗ್ನಲ್ಲಿ ವಾಣಿಜ್ಯ ದೂತಾವಾಸವನ್ನು ಸ್ಥಾಪಿಸಲಾಯಿತು. ಪ್ರಿಟೋರಿಯಾದಲ್ಲಿ ಭಾರತೀಯ ಹೈಕಮಿಷನ್ ಅನ್ನು ತೆರೆಯಲಾಯಿತು. ದಕ್ಷಿಣ ಆಫ್ರಿಕಾದ ಸಂಸತ್ ಕೇಪ್ ಟೌನ್ನಲ್ಲಿ ಸಭೆ ಸೇರಿದಾಗಿನಿಂದ ಹೈಕಮಿಷನ್ನ ಶಾಶ್ವತ ಕಚೇರಿಯನ್ನು 1996ರಲ್ಲಿ ತೆರೆಯಲಾಯಿತು. ಇದನ್ನು ಜನವರಿ 2011ರಿಂದ ಭಾರತದ ವಾಣಿಜ್ಯ ದೂತಾವಾಸ ಎಂದು ಗೊತ್ತುಪಡಿಸಲಾಗಿದೆ. ದಕ್ಷಿಣ ಆಫ್ರಿಕಾವು ತನ್ನ ಹೈ ಕಮಿಷನ್ ಅನ್ನು ದೆಹಲಿಯಲ್ಲಿ ಸ್ಥಾಪಿಸಿತು ಮತ್ತು ಏಪ್ರಿಲ್ 1994ರಲ್ಲಿ ಮುಂಬೈಯಲ್ಲಿ ವಾಣಿಜ್ಯ ದೂತಾವಾಸವನ್ನು ತೆರೆಯಿತು. ಈ ಮೂಲಕ ಸ್ಯಾಂಕ್ಷನ್ ಕಡಿದು 2 ದೇಶಗಳ ಸಂಬಂಧ ಗಟ್ಟಿಯಾಯಿತು. ಆದರೆ ದೇಶದಲ್ಲಿ ಇನ್ನೊಂದು ರೀತಿಯ ಅಭಿಪ್ರಾಯ ಕೇಳಿಬರುತ್ತಿತ್ತು. ಅವುಗಳೆಂದರೆ ಭಾರತ ವರ್ಣಭೇದ ನೀತಿಯ ವಿರುದ್ಧವಾಗಿ ಮಾತನಾಡುತ್ತಿತ್ತು ಮತ್ತು ತಟಸ್ಥ ನಿಲುವು ಹೊಂದಿತ್ತು. ಹಳೆಯ ಸಂಶೋಧನೆಯ ದಾಖಲೆಗಳ ಪ್ರಕಾರ ದಕ್ಷಿಣ ಆಫ್ರಿಕಾದ ಬಗ್ಗೆ ಭಾರತದ ನಿಲುವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚು ಅಸ್ಪಷ್ಟವಾಗಿದೆ ಎಂದು ತೋರಿಸುತ್ತದೆ. ಈ ಮಧ್ಯೆ ವರ್ಣಭೇದ ನೀತಿಯ ದಕ್ಷಿಣ ಆಫ್ರಿಕಾದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಮರುಸ್ಥಾಪಿಸಲು ಭಾರತ ಪರಿಗಣಿಸಿದೆ ಮತ್ತು ಮಿಲಿಟರಿ ತಂತ್ರಜ್ಞಾನವನ್ನು ವಿನಿಮಯ ಮಾಡಿಕೊಂಡಿದೆ ಎಂಬುದಕ್ಕೆ ಪುರಾವೆಗಳು ಹೊರಹೊಮ್ಮಿದೆ.
ಇದಲ್ಲದೆ ವರ್ಣಭೇದ ನೀತಿಯನ್ನು ಸಾರ್ವಜನಿಕವಾಗಿ ವಿರೋಧಿಸುವ ಕಾರಣಗಳು ಸಂಪೂರ್ಣವಾಗಿ ನೈತಿಕವಲ್ಲ, ಆದರೆ ಕಾರ್ಯತಂತ್ರವೂ ಆಗಿದ್ದವು. ಇವುಗಳಲ್ಲಿ ಹೊಸದಾದ ಸ್ವತಂತ್ರ ಭಾರತವನ್ನು ವಿಶ್ವ ವೇದಿಕೆಯಲ್ಲಿ ಆಟಗಾರನಾಗಿ ಸ್ಥಾಪಿಸುವುದು, ಕಾಮನ್ವೆಲ್ತ್ನಲ್ಲಿ ಪಾತ್ರವನ್ನು ವಹಿಸಲು ಪ್ರಯತ್ನಿಸುವುದು ಮತ್ತು ದ್ವಿಧ್ರುವ ಜಗತ್ತಿನಲ್ಲಿ ಕುಶಲತೆಯನ್ನು ಕಾಪಾಡಿಕೊಳ್ಳುವುದು ಸೇರಿವೆ. ಒಟ್ಟಾಗಿ ಹೇಳುವುದಾದರೆ 1994ರಲ್ಲಿ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ಅಂತ್ಯದ ನಂತರ ರಿಪಬ್ಲಿಕ್ ಆಫ್ ಇಂಡಿಯಾ ಮತ್ತು ರಿಪಬ್ಲಿಕ್ ಆಫ್ ಸೌತ್ ಆಫ್ರಿಕಾದ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಬಲವಾಗಿ ಬೆಳೆದಿವೆ. ಬ್ರಿಕ್ಸ್, G20ನಂತಹ ಸಂಘಟನೆಗಳಲ್ಲೂ ಜೊತೆಯಾಗಿ ಭಾಗವಹಿಸುತ್ತಿವೆ.